ಸ್ನೇಹಿತರೆ, ಇದು DS ನಾಗಭೂಷಣ ಅವರು ಬರೆದಿರುವ ಗಾಂಧಿ ಕಥನ. ಗಾಂಧಿ ಎದುರಿಸಿದ 2 ಆಂತರಿಕ ಸವಾಲುಗಳು. ಗಾಂಧಿ 1938-39 ವರ್ಷಗಳಲ್ಲಿ ಜಾಗತಿಕ ಮಟ್ಟದ ರಾಜಕೀಯ ವಿದ್ಯಮಾನಗಳಲ್ಲಿ ಮಗ್ನರಾಗಿರುವ ಹೊತ್ತಿನಲ್ಲೇ ಅವರು ತಮ್ಮ ತಾಯ್ನಾಡಿನಲ್ಲೇ 2 ರಾಜಕೀಯ ಬಿಕ್ಕಟ್ಟುಗಳನ್ನು ಎದುರಿಸುತ್ತಿದ್ದರು. ಒಂದು, ಭಾರತದ ಸ್ವಾತಂತ್ರ್ಯಕ್ಕೆ ಮುನ್ನೆಲೆಯೊಂದನ್ನು ಸೃಷ್ಟಿಸುವ ಅವರ ಪ್ರಯತ್ನದ ಹಾದಿಯಲ್ಲಿ ಎದುರಾದ ಬಿಕ್ಕಟ್ಟಾಗಿದ್ದರೆ, ಇನ್ನೊಂದು ಕಾಂಗ್ರೆಸ್ ಪಕ್ಷದ ನಾಯಕತ್ವ ತಮ್ಮ ನಿಯಂತ್ರಣ ಮೀರಿ ಹೋಗಲೆತ್ನಿಸಿದಾಗ ಉಂಟಾದ ಬಿಕ್ಕಟ್ಟು. ಅವರು ಹರಿಹರಪುರದ ಕಾಂಗ್ರೆಸ್ ಅಧಿವೇಶನದ ನಿರ್ಣಯಕ್ಕನುಗುಣವಾಗಿಯೇ ಭವಿಷ್ಯದ ಭಾರತದ ಒಕ್ಕೂಟದ ಚೌಕಟ್ಟಿನಲ್ಲಿ ರಾಜ ಸಂಸ್ಥಾನಗಳನ್ನು ಒಳಗೊಳ್ಳುವಂತೆ ಮಾಡಲು ಆ ಸಂಸ್ಥಾನಗಳಲ್ಲಿ ಪ್ರಜಾಮಂಡಳಿಗಳು ಆರಂಭವಾಗಬೇಕೆಂದು ಕರೆ ಕೊಟ್ಟಿದ್ದರು. ಇದು ಬ್ರಿಟಿಷ್ ಭಾರತದ ಪ್ರಾಂತ್ಯಗಳಲ್ಲಿ 1935 ಭಾರತ ಕಾಯಿದೆ ಪ್ರಕಾರ ಚುನಾವಣೆ ನಡೆದು ಜನರ ಪ್ರಾತಿನಿಧಿಕ ಸರ್ಕಾರಗಳು ಸ್ಥಾಪಿತವಾದ ನಂತರ ಕೆಲ ಸಂಸ್ಥಾನಗಳಲ್ಲಿ ಜನ ತಮ್ಮ ಸಂಸ್ಥಾನಗಳಲ್ಲೂ ಪ್ರಾತಿನಿಧಿಕ ಆಡಳಿತ ಬೇಕು ಎಂದು ಆರಂಭಿಸಿದ್ದ ಚಳುವಳಿಗಳಿಗೆ ಅವರು ನೀಡಿದ್ದ ಸ್ಪಂದನೆಯಾಗಿತ್ತು. ರಾಜಕೋಟೆ ಸಂಸ್ಥಾನದ ಬಿಕ್ಕಟ್ಟು ಮತ್ತೊಂದು ಉಪವಾಸ. ಮೈಸೂರು, ತಿರುವಾಂಕೂರು ಮತ್ತು ರಾಜ್ಪುಟಾಣ ಸಂಸ್ಥಾನಗಳಲ್ಲಿ ಈ ಚಳುವಳಿಗಳಲ್ಲಿ ಅಲ್ಲಿನ ಸಂಸ್ಥಾನಾಧೀಶರು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದರೆ, ಗಾಂಧಿಯವರ ಮೂಲ ಸ್ಥಾನವಾದ ರಾಜಕೋಟೆ ಸಂಸ್ಥಾನದಲ್ಲಿ ಆ ಚಳುವಳಿ UN ಥೇಬರ್ ಎಂಬ ಯುವ ನಾಯಕನ, ಇವರು ಮುಂದೆ 50ರ ದಶಕದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾದರು. ಇವನ ನೇತೃತ್ವದಲ್ಲಿ 1938 ಸೆಪ್ಟೆಂಬರ್ ಹೊತ್ತಿಗೆ ಬಿರುಸಾಗಿ ನಡೆದು ಸಂಸ್ಥಾನಗಳ ಬಗ್ಗೆ ಮೃದು ಧೋರಣೆಯನ್ನೇ ತಾಳಿದ್ದ ಪಟೇಲರ ಮಧ್ಯಸ್ಥಿಕೆಯಿಂದಾಗಿ ಅಲ್ಲಿನ ದೊರೆ ಧರ್ಮೇಂದ್ರ ಸಿನ್ಹಾ ಮತ್ತು ಜನತಾ ಚಳುವಳಿಯ ನಡುವೆ ಒಂದು ಒಪ್ಪಂದ ಏರ್ಪಟ್ಟಿತ್ತು. ಆದರೆ ಸಂಸ್ಥಾನದ ದಿವಾನ ವೀರ್ಲಾಲನ ಪಿತೂರಿಯ ಪರಿಣಾಮವಾಗಿ ಕೆಲವೇ ದಿನಗಳಲ್ಲಿ ಈ ಒಪ್ಪಂದವನ್ನು ದೊರೆ ಅಮಾನ್ಯ ಮಾಡಿದಾಗ ಗಾಂಧಿ ಮಧ್ಯಪ್ರವೇಶಿಸಬೇಕಾಯಿತು. ಇದಕ್ಕೆ ಮುಖ್ಯವಾಗಿ 2 ಕಾರಣಗಳಿದ್ದವು. ಒಂದು, 500ಕ್ಕೂ ಹೆಚ್ಚಿದ್ದ ಮತ್ತು ಬ್ರಿಟಿಷ್ ಸರ್ಕಾರದ ನೇರ ಅಧೀನದಲ್ಲಿದ್ದ ಭಾರತದ 1/3 ಭಾಗವನ್ನು ಆಕ್ರಮಿಸಿಕೊಂಡಿದ್ದ ಆ ಸಂಸ್ಥಾನಗಳ ರಾಜರು ಬಿಕನೇರ್ ದೊರೆಯ ಅಧ್ಯಕ್ಷತೆಯಲ್ಲಿ 1939 ಜನವರಿಯಲ್ಲಿ ಸಭೆ ಸೇರಿ ಜನಾಡಳಿತ ಬೇಡಿಕೆಯ ಚಳುವಳಿಗಳನ್ನು ಬಗ್ಗುಬಡಿಯಲು ಸಂಯುಕ್ತ ಪೊಲೀಸ್ ದಳವೊಂದನ್ನು ರಚಿಸುವ ನಿರ್ಧಾರ ಕೈಗೊಂಡಿದ್ದರು. ಇದು ಗಾಂಧಿಯವರಿಗೆ ಬಹು ಅಪಾಯಕಾರಿಯಾಗಿ ಕಂಡಿತ್ತು. 2ನೆಯ ಕಾರಣವೆಂದರೆ, ರಾಜ್ಕೋಟೆ ಚಳುವಳಿಯಲ್ಲಿ ಪಟೇಲರ ಮಗಳು ಮಣಿಬೆನ್ ಪಟೇಲ್ ಭಾಗವಹಿಸಿ ಸೆರೆಮನೆ ಸೇರಿದ್ದು. ಅವರಿಗೆ ಬೆಂಬಲ ನೀಡಲು ಮೃದುಲಾ ಸಾರಾಭಾಯಿ ಅವರೊಂದಿಗೆ ದೆಹಲಿಯಿಂದ ಬಂದಿದ್ದ ಕಸ್ತೂರ್ಬಾ ಅವರನ್ನು ಸೆರೆಮನೆಗೆ ದೂಡಲಾಗಿತ್ತು. ಈ ಬಿಕ್ಕಟ್ಟನ್ನು ಪರಿಹರಿಸಲು ತಾವು ನಡೆಸಿದ ಮಾತುಕತೆ ಫಲಪ್ರದವಾಗದಾಗ ಗಾಂಧಿ ದೊರೆಯ ಹಠಮಾರಿತನದ ವಿರುದ್ಧ 1939 ಮಾರ್ಚ್ 3ರಂದು ಅನಿರ್ದಿಷ್ಟ ಕಾಲದ ಉಪವಾಸ ಆರಂಭಿಸಿದರು. ಕೂಡಲೇ ಕಸ್ತೂರ್ಬಾ, ಮಣಿಬೆನ್ ಮತ್ತು ಮೃದುಲಾ ಅವರ ಬಿಡುಗಡೆಯಾಯಿತು. ಈ ಸಂದರ್ಭದಲ್ಲಿ ಗಾಂಧಿ ತಾವು ರಾಜಕೋಟೆಯಲ್ಲಿದ್ದ ಕಾರಣದಿಂದಲೇ ಏನೋ ಅವರು ತಮ್ಮ ತಾಯಿ ಕಷ್ಟ ಅಥವಾ ಸಂದಿಗ್ಧ ಸಂದರ್ಭದಲ್ಲಿ ಉಪವಾಸ ಮಾಡುತ್ತಿದ್ದ ತಮ್ಮ ಬಾಲ್ಯದ ನೆನಪುಗಳನ್ನು ಪತ್ರಕರ್ತರೊಂದಿಗೆ ಹಂಚಿಕೊಂಡರು. ಉಪವಾಸ 4ನೇ ದಿನ ಮುಟ್ಟುತ್ತಿದ್ದಂತೆ ಗಾಬರಿಯಾದ ವೈಸ್ರಾಯ್ ಲಿನ್ ಲಿಥೋ ಮಧ್ಯಪ್ರವೇಶಿಸಿ ಬಿಕ್ಕಟ್ಟಿನ ಪರಿಹಾರದ ಹೊಣೆಯನ್ನು ದೇಶದ ಪ್ರಧಾನ ನ್ಯಾಯಾಧೀಶರಾದ ಸರ್ ಮಾರಿಸ್ ಬೇಯರ್ ಅವರಿಗೆ ಒಪ್ಪಿಸುವ ಮೂಲಕ ಗಾಂಧಿ ಉಪವಾಸ ನಿಲ್ಲಿಸುವಂತೆ ನೋಡಿಕೊಂಡರು. ಈ ಬಿಕ್ಕಟ್ಟಿನಲ್ಲಿ ವೈಸ್ರಾಯ್ ಮಧ್ಯಪ್ರವೇಶಿಸಲು ಒಂದು ಮುಖ್ಯ ಕಾರಣವಿತ್ತು. ಅದು ಹಿಟ್ಲರ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಲಾರಂಭಿಸಿದ್ದ ಬ್ರಿಟಿಷ್ ಸಾಮ್ರಾಜ್ಯ ಜರ್ಮನಿಯನ್ನು ತನ್ನ ಶತ್ರು ದೇಶವೆಂದು ಘೋಷಿಸಿ ಯುದ್ಧಕ್ಕೆ ಸನ್ನದ್ಧವಾಗತೊಡಗಿತ್ತು. ಈ ಸಂಬಂಧವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಭಾರತದ ಬೆಂಬಲ ಬೇಕಿತ್ತು. ಅದಕ್ಕಾಗಿ ಗಾಂಧಿ ಅವರನ್ನು ರಕ್ಷಿಸಿಕೊಂಡು ಓಲೈಸಬೇಕಿತ್ತು. ಇಲ್ಲಿ ದಾಖಲಿಸಬಹುದಾದ ಇನ್ನೊಂದು ಗಮನಾರ್ಹ ಸಂಗತಿ ಎಂದರೆ, ಗಾಂಧಿ ಈ ಸಂದರ್ಭದ ತಮ್ಮ ಉಪವಾಸ ಒತ್ತಡ ಹೇರುವ ಉದ್ದೇಶದಿಂದ ಕೂಡಿದ್ದರಿಂದ ಅದು ತಮ್ಮಿಂದಾಗಿರುವ ನೈತಿಕ ಲೋಪವೆಂದು ಹೇಳಿದ್ದು. ಬದುಕಿದ್ರೆ ಎಷ್ಟೆಷ್ಟು ಕೆಲಸ ಆಯ್ತವೆ ಅಂತ ಜನ. ಅದೇ ವೇಳೆಯಲ್ಲಿ ರಾಜ್ಕೋಟೆಯ ಜನತಾ ಪ್ರಾತಿನಿಧ್ಯ ಸಂಬಂಧಿತ ಚಳುವಳಿಯ ವಿವಾದಿತ ಒಪ್ಪಂದ ಹಿಂದೂ ಮೇಲ್ಜಾತಿಗಳ ಹಿತಾಸಕ್ತಿ ಕಾಪಾಡುವ ಒಪ್ಪಂದ ಎಂದು ಪ್ರಚಾರ ಆರಂಭವಾಗಿ ರಾಜಪರಿವಾರದ ದಳವಾಯಿಗಳ ಜೊತೆ ಮುಸ್ಲಿಮರು, ಅಂಬೇಡ್ಕರ್ ಬೆಂಬಲಿತ ನಿಮ್ನ ವರ್ಗದವರು ಸೇರಿ ದೊಂಬಿ ಆರಂಭಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಕೂಡ ರಾಜ್ಕೋಟೆಗೆ ಬಂದು ಬದಲಾಗದ ಗಾಂಧಿ ವಿರುದ್ಧ ಕಿಡಿಕಾರಿ ಹೋಗಿದ್ದರು. ಈ ಮಧ್ಯೆ ದಳವಾಯಿಗಳ ಪಡೆಯಿಂದ ಗಾಂಧಿಯವರ ಮೇಲೆ ಹಲ್ಲೆಯ ಪ್ರಯತ್ನವೂ ನಡೆದು ಗಾಂಧಿ ಶಾಂತ ಚಿತ್ತದಿಂದ ಈ ಹಲ್ಲೆಕೋರರನ್ನು ಎದುರಿಸಿ ಅವರಿಂದ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದರು. ಇದಾದ ನಂತರ ಬಿಕ್ಕಟ್ಟು ಜಾತಿ ಮತ್ತು ಕೋಮು ಬಣ್ಣ ಪಡೆಯುತ್ತಿರುವುದನ್ನು ಗಮನಿಸಿದ ಅವರು ಈ ಸಮಸ್ಯೆಯನ್ನು ಸಂಸ್ಥಾನದೊಳಗೆ ಸೌಹಾರ್ದಯುತವಾಗಿ ಪರಿಹರಿಸಿಕೊಳ್ಳಲು ಸೂಚಿಸಿ ಅದರಿಂದ ತಾವಾಗೇ ದೂರವಾದರು. ಅವರೀಗ ಈ ಯುದ್ಧ ಸಮಯದಲ್ಲಿ
ತಾವು ಬಲಿಷ್ಠ ಸ್ಥಾನದಲ್ಲಿದ್ದು ಬ್ರಿಟಿಷ್ ಸರ್ಕಾರದೊಡನೆಯ ಸಂಧಾನಗಳಲ್ಲಿ ಕಾಂಗ್ರೆಸ್ ಪರವಾಗಿ ತಮಗೆ ಸಮರ್ಪಕ ಅನ್ನಿಸಿದ್ದನ್ನು ಆಗ್ರಹಿಸಲು ಅಗತ್ಯವಾದ ವಾತಾವರಣ ಕಾಂಗ್ರೆಸ್ ಪಕ್ಷದಲ್ಲಿ ನಿರೀಕ್ಷಿಸಿದ್ದರು. ಆದರೆ ಅಲ್ಲಿ ಪರಿಸ್ಥಿತಿ ಹಾಗೆ ಇರಲಿಲ್ಲ. ಅಧ್ಯಕ್ಷತೆಯ 2ನೇ ಅವಧಿ ಬಯಸಿದ ಸುಭಾಷರು ರಾಜಕೋಟೆ ಬಿಕ್ಕಟ್ಟಿನ ಪರಿಹಾರದಲ್ಲಿ ತೊಡಗಿಕೊಂಡಿದ್ದರಿಂದ ಗಾಂಧಿ ಕಾಂಗ್ರೆಸ್ ಪಕ್ಷದ ರಾಜಕಾರಣ ತಮ್ಮ ಕಣ್ಣೋಟವನ್ನು ಮೀರಿ ಹೋಗುತ್ತಿರುವುದನ್ನು ಗಮನಿಸಿ ಕಳವಳಗೊಂಡಿದ್ದರು. ಹರಿಹರಪುರ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಸುಭಾಷರು 1939ರ ಅಂತ್ಯದ ವೇಳೆಗೆ ತಾವು ಇನ್ನೂ 1 ವರ್ಷ ಅಧ್ಯಕ್ಷರಾಗಿ ಮುಂದುವರಿಯುವ ಬಯಕೆ ವ್ಯಕ್ತಪಡಿಸಿದರು. ಜೊತೆಗೆ ಅವರಿಗೆ ಅವಧಿಗೆ ಅಂದಿನ ರಾಜಕಾರಣದ ನಿರ್ಣಾಯಕವಾದ ಸಂದರ್ಭದಲ್ಲಿ ತಮಗೆ ಹೆಚ್ಚಿನ ಕಾರ್ಯಕಾರಿ ಅಧಿಕಾರ ಬೇಕೆಂದು ಕೇಳಿದ್ದರು. ಅವರು ಪೂರ್ಣ ಸ್ವಾತಂತ್ರ್ಯದ ಬೇಡಿಕೆಗೆ ಸಂಬಂಧಿಸಿದಂತೆ ಬ್ರಿಟಿಷ್ ಸರ್ಕಾರದೊಡನೆ ಮಾತುಕತೆಯಲ್ಲಿ ಇನ್ನೂ ಹೆಚ್ಚು ಅಧಿಕಾರಯುತವಾಗಿ ಭಾಗವಹಿಸುವ ಇಚ್ಛೆ ಹೊಂದಿದ್ದರು. ಹಿಂದೊಮ್ಮೆ ಅವರು ಇಂತಹ ಮಾತುಕತೆಯಲ್ಲಿ ಇನ್ನೂ ಹೆಚ್ಚು ಆಕ್ರಮಣಕಾರಿಯಾಗಿರಬೇಕೆಂದು ಗಾಂಧಿಯವರಿಗೆ ಸಲಹೆ ಮಾಡಿದ್ದರು. ಮ್ಯೂನಿಚ್ ಒಪ್ಪಂದದ ಮೂಲಕ ಜರ್ಮನಿ ಮತ್ತು ಇಟಲಿಗಳಿಗೆ ಮಣಿದು ಜಾಗತಿಕವಾಗಿ ದುರ್ಬಲವಾಗಿದ್ದ ಬ್ರಿಟನ್ನ ಮೇಲೆ ಹೆಚ್ಚಿನ ಒತ್ತಡ ಹೇರಿ ಭಾರತದ ಪೂರ್ಣ ಸ್ವಯಂ ಆಡಳಿತದ ಅಧಿಕಾರ ಪಡೆಯುವ ಯತ್ನ ಮಾಡಬೇಕೆಂದು ಅವರ ಅಭಿಪ್ರಾಯವಾಗಿತ್ತು. ಈಗ 2ನೇ ಅವಧಿಯ ತಮ್ಮ ಬಯಕೆಗೆ ಬೆಂಬಲ ನೀಡಬೇಕೆಂದು ಗಾಂಧಿಯವರನ್ನು ಕೋರಿದ್ದರು. ಸುಭಾಷರು ಪಕ್ಷದ ಎಡ ಮತ್ತು ಯುವ ವರ್ಗದ ನಡುವೆ ಜನಪ್ರಿಯರಾಗಿದ್ದರು. ಪಕ್ಷದ ಒಂದು ವರ್ಗಕ್ಕೆ ಅಂದರೆ ಹಿರಿಯರ ವರ್ಗಕ್ಕೆ ಅವರ ಬಗ್ಗೆ ಒಲವಿರಲಿಲ್ಲ ಎಂಬುದು ಗಾಂಧಿಯವರಿಗೆ ಗೊತ್ತಿತ್ತು. ಜೊತೆಗೆ ಕಾಂಗ್ರೆಸ್ನಲ್ಲಿ ಅನಿರೀಕ್ಷಿತ ಅಥವಾ ಅನಿವಾರ್ಯಗಳ ಸಂದರ್ಭಗಳ ಹೊರತಾಗಿ ಯಾವ ಅಧ್ಯಕ್ಷರಿಗೂ 2ನೇ ಅವಧಿ ದೊರೆತಿರಲಿಲ್ಲ. ಹೀಗಾಗಿ ಸುಭಾಷ್ರಿಗೆ 2ನೇ ಅವಧಿ ನೀಡುವುದು ಗಾಂಧಿಯವರಿಗೆ ಒಪ್ಪಿಗೆಯಾಗಲಿಲ್ಲ. ಸುಭಾಷರು ಸ್ಪರ್ಧೆಗೆ ತಯಾರಾದರು. ವಿಜಯ್ ಸರ್ ನೀವು ಯಾವ್ದೇ ಪೊಸಿಷನ್ ಆಗ್ಲಿ ಯಾವ್ದೇ ವ್ಯಕ್ತಿ ಆಗ್ಲಿ ಒಂದ್ ಟರ್ಮ್ಗೆ ಒಂದ್ಸಲಿ ಅಧಿಕಾರ ಅನ್ನೋದನ್ನ ಕೈಗಿದ್ಬಿಟ್ರೆ ಅಲ್ಲಿಂದ ಇಳಿಯೋದಕ್ಕೆ ರೆಡಿನೇ ಆಗಲ್ಲ, ಮತ್ತೆ ಶತಾಯಗತೆ ಹೆಂಗಾರು ಟ್ರೈ ಮಾಡ್ತಾರೆ. ಅಲ್ಲ, ಇದು ಅಂದ್ರೆ ಅಧಿಕಾರದ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೇನೋ ವಿಷನ್ ಇರುತ್ತಲ್ಲ, ಟೈಮ್ ಸಾಕಾಗಲ್ಲ ಅಂತ. ಇಲ್ಲ ಅವ್ರದೇ ವಿಷನ್ ಇತ್ತು, ಸುಭಾಷ್ಗೆ ಅವ್ರದೇ ವಿಷನ್ ಇತ್ತು, ಪಟೇಲ್ಗೆ ಅವ್ರದೇ ವಿಷನ್ ಇತ್ತು. ಎಲ್ಲರಿಗೂ ಭಾರತ ಸ್ವತಂತ್ರ ಸಂಪೂರ್ಣ ಸ್ವರಾಜ್ಯ ಬೇಕು ಅನ್ನೋದಿದ್ರು ಈಗ ಭಗತ್ ಸಿಂಗ್ಗೆನೆ ಒಂದು ವಿಷನ್ ಇತ್ತು. ಇದರಿಂದ ಸಿಗುತ್ತೆ ಅನ್ನುವ ನಂಬಿಕೆ ಅವ್ರಿಗೆ ತೀವ್ರವಾಗಿರುತ್ತೆ. ಇವಾಗೆಲ್ಲ ಮಾತಾಡಕ್ಕೆ ಸುಲಭ ಸರ್, ಮೊಬೈಲ್ ಮಾತಾಡಕ್ಕೆ ಆಗ್ತಿಲ್ಲ. ಆಗ ಯೋಚನೆ ಮಾಡಿ, ಒಂದು ಒಂದು ಆರ್ಗ್ಯುಮೆಂಟ್ ಒಪ್ಪಿಸ್ಬೇಕು ಅಂದ್ರೆ 50 ಪತ್ರಗಳು ಬರೀಬೇಕಿತ್ತು. ಈ ಕಡೆ ಇನ್ನೊಂದ್ ಬರೀ ಅವ್ರ ಆ ಕಡೆ ಕೌಂಟರ್ ಕೊಡು, ಮತ್ತೆ ಕೌಂಟರ್ ಕೊಡು. ಹೌದು, ಚೆನ್ನಾಗಿದೆ. ಹಂಗಾಗೋ ಯುದ್ಧಗಳು ನಡೀತಿದ್ವಲ್ಲ, ಅದೇ ತಲೆ ನಾವು. ಕಮ್ಯುನಿಕೇಶನ್ ಇಲ್ಲದೆ ಇದ್ದಾಗ ದ್ವೇಷ ಕಡಿಮೆ ಇರ್ಬೇಕಿತ್ತು. ಅಲ್ಲ, ಇವಾಗ ಏನಾದ್ರು ಬ್ರಿಟಿಷರ್ ಇದ್ದಿದ್ರೆ ಅದೇನು ಜೋಕ್ ಬಂದಿತ್ತಲ್ಲ, ಬ್ರಿಟಿಷರಿಗೆ ತಲುಪುವವರೆಗೆ ಶೇರ್ ಮಾಡಿ ಶೇರ್ ಹಾಕ್ಬಿಡೋರು ಗೊತ್ತು, ಪೋಸ್ಟ್ ಹಾಕ್ಬಿಡೋರು. ₹1 ಕೊಡ್ತಿದ್ದವ್ರು ಯಾರು? ಅವ್ರಿಗೆ ₹2 ಕೊಡ್ತಿದ್ದವ್ರು ಯಾರು ಭಕ್ತರಿಗೆ? ಅಲ್ವಾ? ಸುಭಾಷರ ಜರ್ಮನಿ ಸಂಪರ್ಕ ಆತಂಕಗೊಂಡ ಗಾಂಧಿ. ಇದಕ್ಕೆ ಇನ್ನೂ ಕೆಲವು ಸೂಕ್ಷ್ಮ ಕಾರಣಗಳಿದ್ದವು. ಸುಭಾಷರು ಕಲ್ಕತ್ತಾದ ಜರ್ಮನಿಯ ರಾಯಭಾರ ಕಚೇರಿಯೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂಬ ಗುಪ್ತಚರ ಇಲಾಖೆಯ ಮಾಹಿತಿಯೊಂದು ಬಾಂಬೆ ಸರ್ಕಾರದ ಕಡೆಯಿಂದ ಗಾಂಧಿಯವರಿಗೆ ತಲುಪಿತ್ತು. ಜೊತೆಗೆ ಸುಭಾಷರು ಮುಸೋಲಿನಿಯ ಅಭಿಮಾನಿಯಾಗಿದ್ದರು ಎಂಬುದು ಎಲ್ಲರಿಗೂ ಗೊತ್ತಿದ್ದ ವಿಷಯವಾಗಿತ್ತು. ಹಿಟ್ಲರ್ನ ಜರ್ಮನಿ ಮತ್ತು ಇಟಲಿಯ ಮುಸೋಲಿನಿ ಜಗತ್ತಿನ ಮತ್ತು ಅಹಿಂಸಾ ತತ್ವದ ಪರಮ ಜೋಡಿ ಶತ್ರುಗಳಾಗಿ ಪರಿಣಮಿಸಿದ್ದಾರೆ ಎಂಬ ಅಭಿಪ್ರಾಯಕ್ಕೆ ಬಂದಿದ್ದ ಗಾಂಧಿಗೆ ಇದರಿಂದ ಆತಂಕ ಉಂಟಾಗಿತ್ತು. ಅವರಿಗೆ ಸುಭಾಷ್ ಅವರನ್ನು 2ನೇ ಅವಧಿಗೆ ಬೆಂಬಲಿಸದಿರಲು ಇನ್ನೊಂದು ಕಾರಣವೂ ಇತ್ತು. ಜಿನ್ನಾ ಮುಸ್ಲಿಂ ಸಮುದಾಯದ ನಡುವೆ ಹೆಚ್ಚೆಚ್ಚು ಜನಪ್ರಿಯರಾಗುತ್ತಾ ಆ ಸಮುದಾಯವನ್ನು ಕಾಂಗ್ರೆಸ್ನಿಂದ ದೂರ ಒಯ್ಯುತ್ತಿದ್ದ ನಷ್ಟವನ್ನು ಸರಿದೂಗಿಸಲು ಅಬುಲ್ ಕಲಾಂ ಆಜಾದ್ರನ್ನು ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಬೇಕೆಂಬುದು ಅವರ ಆಲೋಚನೆಯಾಗಿತ್ತು. ಆದರೆ ಗಾಂಧಿ ಪಟೇಲರ ಕೋರಿಕೆಯನ್ನು ಮೊದಲು ಒಪ್ಪಿ ನಾಮಪತ್ರ ಸಲ್ಲಿಸಿದ್ದ ಆಜಾದ್ರು ಸುಭಾಷರ ಜನಪ್ರಿಯತೆಯನ್ನು ಕಂಡು ಚುನಾವಣಾ ಪ್ರಕ್ರಿಯೆಯ ಕೊನೆಯ ಹಂತದಲ್ಲಿ ನಾಮಪತ್ರ ವಾಪಸ್ ತೆಗೆದುಕೊಂಡರು. ಸುಭಾಷ್ ಅವರ ಗೆಲುವು ಇದು ನನ್ನ ಸೋಲು ಎಂದ ಗಾಂಧಿ. ಆಗ ಬೋಸ್ರ ವಿರುದ್ಧ ಸ್ಪರ್ಧೆಯಲ್ಲಿದ್ದ ಅಭ್ಯರ್ಥಿ ಎಂದರೆ ಆಂಧ್ರದ ಕಾಂಗ್ರೆಸ್ ಸಮಿತಿಯಿಂದ ನಿಲ್ಲಿಸಲ್ಪಟ್ಟಿದ್ದ ಡಾಕ್ಟರ್ ಪಟ್ಟಾಭಿ ಸೀತಾರಾಮಯ್ಯ ಎಂಬ ಅಷ್ಟೇನೂ ಪರಿಚಿತವಿಲ್ಲದ ವ್ಯಕ್ತಿ. ಅವರು ನಾಮಪತ್ರ ವಾಪಸ್ ತೆಗೆದುಕೊಳ್ಳದಂತೆ ಅವರ ಮನವೊಲಿಸುವಂತೆ ಗಾಂಧಿ ಪಟೇಲ್ ಪ್ರಸಾದ್ ಅವರಿಗೆ ಹೇಳಿದರು.
ಸೀತಾರಾಮಯ್ಯ ಸ್ಪರ್ಧೆಯಲ್ಲಿ ಉಳಿದರು. ಚುನಾವಣೆಯಲ್ಲಿ ಯುರೋಪಿನ ಸದ್ಯದ ರಾಜಕಾರಣದ ವಿಷಯದಲ್ಲಿ ಬೋಸ್ ಅವರ ದೃಷ್ಟಿಕೋನಕ್ಕೆ ವಿರುದ್ಧ ನಿಲುವು ತಳೆದಿದ್ದ ನೆಹರು ಮತ್ತವರ ಬೆಂಬಲಿಗ ಸಮಾಜವಾದಿ ಗುಂಪು ತಟಸ್ಥವಾಗಲು ನಿರ್ಧರಿಸಿತು. ಬೋಸ್ ಅವರು ಕಾಂಗ್ರೆಸ್ನ ಹಿರಿಯರ ಗುಂಪು ಪೂರ್ಣ ಸ್ವರಾಜ್ಯದ ವಿಷಯದಲ್ಲಿ ಬ್ರಿಟಿಷ್ ಪ್ರಭುತ್ವದೊಂದಿಗೆ ರಾಜಿಗೆ ಸಿದ್ಧವಾಗಿದೆ ಎಂದು ಆರೋಪ ಮಾಡುತ್ತಾ ಮತ ಕೇಳಿದರು. ಈ ಬಗ್ಗೆ ಪಟೇಲ್, ಪ್ರಸಾದ್, ರಾಜಾಜಿ ಮುಂತಾದವರು ತಮ್ಮ ಗಾಬರಿ ವ್ಯಕ್ತಪಡಿಸಿದರು. ಚುನಾವಣೆ ನಡೆದಾಗ ಯಾರ ಪರವಾಗಿಯೂ ಮತ ಯಾಚಿಸದೆ ದೂರ ಉಳಿದರು. 1939 ಜನವರಿ 19ರಂದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಭಾಗವಹಿಸಿದ್ದ ಚುನಾವಣೆ ನಡೆದಾಗ ಅವರು ದೂರದ ಬಾರ್ಡೋಲಿಯಲ್ಲಿದ್ದರು. ಫಲಿತಾಂಶ ಪ್ರಕಟವಾದಾಗ ನಿಕಟ ಸ್ಪರ್ಧೆಯಲ್ಲಿ ಅಲ್ಪ ಅಂತರದಿಂದ ಸುಭಾಷ್ ಗೆದ್ದಿದ್ದರು. ಸುಭಾಷ್ ಅವರಿಗೆ ಶುಭ ಹಾರೈಸಿದ ಗಾಂಧಿ, ಇದು ಪಟ್ಟಾಭಿಯವರ ಸೋಲಲ್ಲ, ತಮ್ಮ ಸೋಲಷ್ಟೇ ಎಂಬ ಹೇಳಿಕೆ ನೀಡಿದ್ದರಲ್ಲದೆ ಸುಭಾಷ್ರು ತಮಗೆ ಅನುಕೂಲವಾದಂತಹ ಕಾರ್ಯಕಾರಿ ಸಮಿತಿಯನ್ನು ರಚಿಸಿಕೊಳ್ಳಲು ಸ್ವತಂತ್ರರು ಎಂದು ತಿಳಿಸಿದ್ದರು. ಆದರೆ ಬೋಸ್ ಗಾಂಧಿಯವರನ್ನು ಕುರಿತ ತಮ್ಮ ಗೌರವ ಪ್ರಶ್ನಾತೀತವಾದದ್ದು, ತಾವು ಯಾವುದೇ ಗುಂಪಿನ ನಾಯಕ ಅಲ್ಲ ಎಂದು ಘೋಷಿಸಿದರು. ಆದರೆ ಗಾಂಧಿ ಅನುಯಾಯಿಗಳಿಗೆ ಇದು ನುಂಗಲಾರದ ತುತ್ತೆಯಾಗಿತ್ತು. ಹಾಗಾಗಿ ಪರಸ್ಪರ ಬಿಗುವು ಮುಂದುವರಿಯಿತು. ಈ ಬಿಗುವು ಸ್ಫೋಟಗೊಂಡದ್ದು ಮಾರ್ಚ್ನಲ್ಲಿ ತಪತಿ ನದಿಯ ದಂಡೆಯಲ್ಲಿದ್ದ ಮಧ್ಯಪ್ರಾಂತ್ಯದ ತ್ರಿಪುರಿಯಲ್ಲಿ ನಡೆದ ಕಾಂಗ್ರೆಸ್ ವಾರ್ಷಿಕ ಅಧಿವೇಶನದಲ್ಲಿ. ಈ ಅಧಿವೇಶನದಲ್ಲಿ ಸಂಯುಕ್ತ ಪ್ರಾಂತ್ಯಗಳ ಮುಖ್ಯಮಂತ್ರಿ ಜಿ.ಬಿ. ಪಂತ್ ಅವರು, ಕಾಂಗ್ರೆಸ್ ಅಧ್ಯಕ್ಷರು ನಿರ್ಣಾಯಕವಾದ ಮುಂದಿನ ದಿನಗಳಲ್ಲಿ ನಮಗೆ ಏಕೈಕ ಮಾರ್ಗದರ್ಶಕರಾಗಿ ಮುನ್ನಡೆಸಬೇಕಾದ ಗಾಂಧಿಯವರ ಸಲಹೆಯ ಮೇರೆಗೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯನ್ನು ರಚಿಸುವುದು ಅಗತ್ಯ ಎಂದು ಸೂಚಿಸುವ ನಿರ್ಣಯವೊಂದನ್ನು ಮಂಡಿಸಿದರು. ಆ ನಿರ್ಣಯ ಅಧಿವೇಶನದಿಂದ ಅನುಮೋದಿತವಾಯಿತು. ಇದರರ್ಥ ಸುಭಾಷರು ಸ್ವತಂತ್ರವಾಗಿ ತಮ್ಮ ಆಲೋಚನೆಗಳಿಗೆ ಅನುಗುಣವಾಗಿ ಕೆಲಸ ಮಾಡದಂತೆ ನಿಯಂತ್ರಿಸುವುದೇ ಆಗಿತ್ತು. ಇದನ್ನು ಒಪ್ಪದ ಸುಭಾಷ್ ಅವರು ಗಾಂಧಿಯವರ ಮೂಲಕವೇ ಪಕ್ಷದಲ್ಲಿ ಒಮ್ಮತ ಸಾಧಿಸುವ ಪ್ರಯತ್ನ ಮಾಡಿ ಅದರಲ್ಲಿ ವಿಫಲರಾದಾಗ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಸುಭಾಷ್ ಅವರನ್ನು ಪಟೇಲ್ ವಿರೋಧಿಸಲು ಕಾರಣಗಳೇನು? ಸುಭಾಷ್ರ ಬಗ್ಗೆ ಅತ್ಯಂತ ಹೆಚ್ಚು ವಿರೋಧ ವ್ಯಕ್ತಪಡಿಸಿ ಅವರ ವಿರುದ್ಧ ಕಾರ್ಯಾಚರಣೆ ನಡೆಸಿದವರು ಪಟೇಲ್ ಅವರು. ಇದಕ್ಕೆ ಸುಭಾಷ್ ಅವರು 1935ರಲ್ಲಿ ಬರೆದಿದ್ದ ದ ಇಂಡಿಯನ್ ಸ್ಟ್ರಗಲ್ ಎಂಬ ಪುಸ್ತಕದಲ್ಲಿ ಗಾಂಧಿಯವರ ಅಹಿಂಸೆಯನ್ನು ಅಸಂಬದ್ಧವೆಂದು ಕರೆದಿದ್ದರು ಎಂಬ ತಾತ್ವಿಕ ಕಾರಣಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ಕಾರಣವೂ ಇತ್ತೆಂದು ರಾಮಚಂದ್ರ ಗುಹಾ ತಮ್ಮ ಗಾಂಧಿ ಪುಸ್ತಕದಲ್ಲಿ ಬರೆಯುತ್ತಾರೆ. ತಮ್ಮ ಸೋದರ ವಿಠಲ್ ಭಾಯ್ ಪಟೇಲ್ ಅವರನ್ನು ದಾರಿ ತಪ್ಪಿಸಿ ವಿದೇಶಕ್ಕೆ ಒಯ್ದವರು ಸುಭಾಷರೇ ಎಂದು ಪಟೇಲರು ಭಾವಿಸಿದರು. ಅಲ್ಲದೆ ವಿಠಲ್ ಭಾಯ್ ಪಟೇಲ್ ನಿಧನರಾದಾಗ ಅವರು ತಮ್ಮ ಉಯಿಲಿನಲ್ಲಿ ಅರ್ಧ ಆಸ್ತಿಯನ್ನು ದೇಶಕ್ಕಾಗಿ ಖರ್ಚು ಮಾಡಲು ಸುಭಾಷರ ಹೆಸರಿಗೆ ಬರೆಯುವಂತೆ ಮಾಡಿದ್ದು ಅವರೇ ಎಂಬುದು ಪಟೇಲರ ನಂಬಿಕೆಯಾಗಿತ್ತು. ಅಷ್ಟೇ ಅಲ್ಲ, ಈ ಉಯಿಲಿನ ಸಾಧುತ್ವವನ್ನು ಪ್ರಶ್ನಿಸಿದ ಪಟೇಲರು ಅದನ್ನು ರದ್ದು ಮಾಡುವಲ್ಲಿಯೂ ಯಶಸ್ವಿಯಾಗಿದ್ದರು ಎಂದು ಗುಹಾ ಹೇಳುತ್ತಾರೆ. ಏನೇ ಆಗಲಿ, ಸುಭಾಷರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರಲಿಲ್ಲ ಎಂಬುದು ಎಲ್ ಗೋರ್ಡಾನ್ ಬರೆದಿರುವ ಅವರ ಜೀವನ ಚರಿತ್ರೆಯಿಂದ ಸ್ಪಷ್ಟವಾಗುತ್ತದೆ. ಸುಭಾಷರ ಪ್ರಕಾರ ಜಗತ್ತಿನ ಚರಿತ್ರೆಯ ಭವಿಷ್ಯದ ರಾಜಕೀಯ ಪದ್ಧತಿ ಸಮಾಜವಾದ ಮತ್ತು ಫ್ಯಾಸಿವಾದದ ಮಿಶ್ರಣವಾಗಿರುತ್ತದೆ. ಅಯ್ಯಪ್ಪ. ಕುತೂಹಲದ ಸಂಗತಿ ಎಂದರೆ ಇದೆಲ್ಲದರ ನಡುವೆಯೇ ಅಮೆರಿಕದ ಅಂತಾರಾಷ್ಟ್ರೀಯ ಪತ್ರಿಕೆ ರೀಡರ್ಸ್ ಡೈಜೆಸ್ಟ್ ನಲ್ಲಿ ಡಿಸೆಂಬರ್ 1938ರ ಖ್ಯಾತ ಲೇಖಕ ಜಾನ್ ಗುಂಥರ್ ಗಾಂಧಿಯವರನ್ನು ಕ್ರಿಸ್ತನಿಗೆ ಹೋಲಿಸುತ್ತಾ ಬುದ್ಧನ ನಂತರ ಜಗತ್ತು ಕಂಡ ಅಪೂರ್ವ ವ್ಯಕ್ತಿ ಎಂದು ಬಣ್ಣಿಸಿ ಒಂದು ದೀರ್ಘ ಲೇಖನ ಬರೆದು ಜಾಗತಿಕ ಯುದ್ಧದ ಸಮಯದಲ್ಲಿ ಅವರ ಪ್ರಸ್ತುತತೆಯ ಬಗ್ಗೆ ಜಗತ್ತಿನ ಗಮನ ಸೆಳೆದಿದ್ದರು. ಇವ್ರಿಗೆ ಬಸವಣ್ಣ ಗೊತ್ತಿರ್ಲಿಲ್ವಾ? ಹಂಗಾರ ಬುದ್ಧನ ನಂತರ ಇವರೇ ಗ್ರೇಟ್ ಅನ್ನ. ಏನ್ರಿ ದೇವರಾಜ್ ಅವ್ರೆ, ಬಸವಣ್ಣನ ಬಗ್ಗೆ ಹೇಳ್ಬೇಕು ತಾನೆ ಜಾನ್ ಗುಂಥರ್ಗೆ? ಬಸವಣ್ಣನ ಇವರೇ ಕಟ್ಟಿ ಹಾಕಿದ್ರಲ್ಲ, ನಮ್ಮ ಲಿಂಗವಂತರೇ ಕಟ್ಟಿ ಹಾಕಿರೋ ಕಾರಣಕ್ಕೆ. ಅಲ್ಲ, ಲಿಂಗನ್ ಕಟ್ಟಾಕಲಿ ಅಂದ್ರೆ ಬಸವಣ್ಣನ್ನೇ ಕಟ್ಟಾಕಬಿಟ್ಟಿದ್ರೇನೋ ಅವರು. ಅದು ಆಯ್ತು. ಆಮೇಲೆ ಸರ್ ಇಲ್ಲೊಂದು ಸ್ಟೇಟ್ಮೆಂಟ್ ಬಂತು, ನಾನು ಅದಕ್ಕೆ ಬಂದಿಲ್ಲ. ಅದೇನು ಪ್ಯಾಸಿಸಂ ಮತ್ತು ಸಮಾಜವಾದದ ಮಿಶ್ರಣ ಮುಂದಿನ ಅವಸ್ಥೆ ಇರುತ್ತೆ ಅಂತ ಬಂತಲ್ಲ, ಮತ್ತದು ಟ್ರೂ ಅಲ್ವಾ? ಇವತ್ತಿನ ಕಾಲಘಟ್ಟಕ್ಕೆ ಅದು ಟ್ರೂ? ಸುಭಾಷ್ ಸ್ವಲ್ಪ ಕಮ್ಯುನಿಸಂ ಇದರಿಂದ, ಅಂದ್ರೆ ಫ್ಯಾಸಿವಾದ ಅಂದ್ರೆ ಇಂಥವ್ರ ಸರ್ವಾಧಿಕಾರಿ ಧೋರಣೆ ಇತ್ತು ಅವ್ರಿಗೆ ಅನ್ನೋದು ಅವ್ರ ಜೀವನ ಚರಿತ್ರೆ ಬರ್ತಿರುವ ವ್ಯಕ್ತಿಯ ಅನಿಸಿಕೆ. ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ಲಿಲ್ಲ, ಅಂದ್ರೆ ಜನರಿಗೆ ಇವೆಲ್ಲ ಗೊತ್ತಾಗೋದಿಲ್ಲ ಅನ್ನೋದೇ ಇತ್ತು. ಸುಭಾಷ್ ಅನಿವಾರ್ಯವಾಗಿ ಅದೇ ಜೈಲಿಂದ ತಪ್ಪಿಸ್ಕೊಂಡು ಹಿಟ್ಲರ್ ಕಡೆಗೆ ಹೋಗ್ತಾರೆ. ಇಲ್ಲಾಂದ್ರೆ ಅವ್ರು ರಷ್ಯಾ ಹೋಗೋರಿದ್ರು. ನೀವ್ ಹೇಳ್ದಂಗೆ ರಷ್ಯಾ ಹೋಗೋರಿದ್ರು. ಕಾದು ಅದೇನೋ ಅವ್ರದ್ದು ಇದು ಸರಿಯಾಗ್ದೇನೆ ಆಮೇಲೆ ಇಲ್ಲಿಗೆ ಹೋಗ್ತಾರೆ, ಇಲ್ಲಿ ಇಟಲಿಗೆ ಹೋಗ್ತಾರೆ, ಇಟಲಿಯಿಂದ ಜರ್ಮನಿ ಹೋಗ್ತಾರೆ. ಆದ್ರೆ ನಾನ್ ಹೇಳುದು, ನಾವೇನಾದ್ರೂ ಅಹಿಂಸೆಯ ಮೂಲಕ ಇದನ್ನ ಪಡ್ಕೊಳ್ದೆ ಇದ್ದಿದ್ರೆ
ಈ ರೀತಿಯಾಗಿ ದೇಶವನ್ನ ಬಿಟ್ಟು ಹೋಗ್ದೇನೆ ಇದ್ದಿದ್ರೆ ಈ ದೇಶದ ಸ್ಥಿತಿ ತುಂಬಾ ಭೀಕರ ಆಗಿರ್ತಿತ್ತು. ಖಂಡಿತವಾಗಿ ನಾವು ಚೆನ್ನಾಗಂತೂ ಇರ್ತಿರ್ಲಿಲ್ಲ. ಇವಾಗ ಕಾಣುವ ಭಾರತವನ್ನ ಕಾಣಕ್ ಸಾಧ್ಯ ಆಗ್ತಿರ್ಲಿಲ್ಲ. ಅಲ್ಲ, ಆಗುದು ಏನೂ ಆಗ್ಬೋದು ಸಾಧ್ಯತೆಗಳು. ಆದ್ರೂ ನನ್ನೊಂದು ಅನಿಸಿಕೆ ಈ ತರ. ಗಾಂಧಿಯಲ್ಲಿ ನನಗೆ ತುಂಬಾ ವಿರೋಧಾಭಾಸಗಳು ಇರ್ಬೋದು, ಅವ್ರದ್ ಸರಿ ಮಾಡ್ಲಿಲ್ಲ ಅಂತ ಹೇಳ್ಬೋದು. ಆದ್ರೆ ಅವರ ಅಹಿಂಸೆಯ ನೀತಿ, ಬೇರೆಯವರು ಅವರ ಹೋರಾಟದ ಇದಿತ್ತಲ್ಲ, ಇದೆಲ್ಲ ಇದ್ರೆಲ್ಲನು ಸರಿಯಾದ ವೇ ಅದು. ಲೋ ಕಾಂಪಿಟೇಟಿವ್, ಅದಕ್ಕೆ ಪರ್ಯಾಯವಾದ ಇನ್ನೊಂದು ಮಾರ್ಗವನ್ನು ನೀವು ಅಷ್ಟು ಸಸ್ಟೈನೇಬಲ್ ಆಗಿ ಹುಟ್ಟಾಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಖಂಡಿತ ಇದೆ. ಅದು ಯಾಕೆ ಅಂದ್ರೆ ಈಗ ಬೇರೆ ದೇಶದಲ್ಲಿ ನಡಿಬಹುದು, ಯಾವುದು ನೀವು ಸಶಸ್ತ್ರ ಹೋರಾಟ. ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ. ಯಾವುದು ಮೊದ್ಲೇ ಜಾತಿ ಜಗಳಗಳು, ಧಾರ್ಮಿಕ ಜಗಳಗಳು, ಅವಿದ್ಯಾವಂತರು, ಬಡತನ, ಇಷ್ಟನ್ನೆಲ್ಲ ಹೊಂದಿರುವ ದೇಶದಲ್ಲಿ ನೀವೊಮ್ಮೆ ಸಶಸ್ತ್ರ ಹೋರಾಟದ ಮೂಲಕ ಗೆಲುವನ್ನ ಸಾಧಿಸಿದ್ರು ಕೂಡ ಆ ನಂತರ ಇದನ್ನೆಲ್ಲ ನೀವು ಈ ಖರ್ಚನ್ನ ತುಂಬಕ್ ಸಾಧ್ಯ ಇರ್ಲಿಲ್ಲ, ಆಗಿರುವಂತ ನಷ್ಟವನ್ನ ತುಂಬಕ್ ಸಾಧ್ಯ ಇರ್ಲಿಲ್ಲ. ಆದ್ರೆ ಇನ್ನೊಂದು ರೂಪವನ್ನ ಪಡಿತಾ ಇತ್ತು. ಮತ್ತೆ ಇದು ಎಕ್ಸ್ಟ್ರೀಮಿಗೆ ಹೋಗ್ಬಿಡ್ತಿತ್ತು. ಈ ಜಾತಿ ಅವು ಇವು ಅಂತ ಹೇಳುವಂಥದ್ದು ಇನ್ನು ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮಿಗೆ ಹೋಗ್ತಿತ್ತು. ಮುಖ್ಯವಾಗಿ ಧಾರ್ಮಿಕ ಜಗಳಗಳು ಹೆಚ್ಚಾಗ್ತಾ ಇದ್ವು. ಅಂದ್ರೆ ನಾವು ಹೊಡೆದಾಟದ ಮೂಲಕನೇ ಪಡೆದಿದ್ವು ಆ ಸ್ವತಂತ್ರ ಈಗಾದ್ರೆ ನಮಗೊಂದು ಹೇಳಕ್ಕೊಂದು ಇದಿದೆ ನೋಡ್ರಪ್ಪ. ಗಾಂಧಿ ಏನ್ ಹೇಳಿದ್ರು? ಅಹಿಂಸೆ, ಹಿಂದೂ ಮುಸ್ಲಿಂ ಜಗಳ ಆಡಬಾರ್ದು, ಈ ರೀತಿ ಮಾತುಗಳನ್ನ ಹೇಳಿ ಸ್ವತಂತ್ರ ತಂದು ಕೊಟ್ಟಿದಾರಪ್ಪ ಅಂತ ಮುಂದಿನವನಿಗೆ ಹೇಳ್ಬೋದು ನಾವು. ಅವಾಗ ಏನ್ ಹೇಳಕ್ ಸಾಧ್ಯ ಇತ್ತು ನಾವು? ಅದು ಹೊಡೆದಾಟ ಇದು ಹೊಡೆದಾಟ ಅಂತ ಹೇಳೋ ಮನಸ್ಥಿತಿಗೆ ಜನ ಬರ್ತಿದ್ರು. ಬೇರೆ ದೇಶದಲ್ಲಿ ಯಶಸ್ವಿ ಆಯ್ತು ಹೋರಾಟದ ಇದು ಅಂತ ಹೇಳಿ, ಇದು ನಮ್ ದೇಶದಲ್ಲಿ ಯಶಸ್ವಿ ಆಗೋದು ಡೌಟ್.